ಪ್ರತಿಯೊಬ್ಬ ಮನುಷ್ಯನು ಒಂದು ದೇವಸ್ಥಾನ ಅಂತ ಹೋಗ್ತಾನೆ. ಯಾವ್ದಾದ್ರು ದೇವಾಲಯಕ್ಕೆ ಈಶ್ವರನ ದೇವಾಲಯ, ಮಹಾವಿಷ್ಣು ದೇವಾಲಯ, ದುರ್ಗಾ ದೇವಸ್ಥಾನ, ಗ್ರಾಮ ದೇವತೆ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಹೀಗೆ ಇತ್ಯಾದಿ ದೇವಸ್ಥಾನಗಳಿಗೆ ಹೋಗ್ತಾರೆ. ಗುರು ಆಶೀರ್ವಾದ ಪಡೆಯಕ್ಕೆ ಶಿರಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಮಠ ಇತ್ಯಾದಿ ದತ್ತಾತ್ರೇಯ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಅವಕಾಶ. ಇಷ್ಟೆಲ್ಲ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಈ ತರ ನವಗ್ರಹಗಳಿಗೆ ದೇವಸ್ಥಾನ ಇದೆಯಾ? ಖಂಡಿತ ದೇವಸ್ಥಾನಗಳು ಇಲ್ಲ. ಯಾವ ಕಾಲಕ್ಕೂ ಭೂದೇವಿಯಲ್ಲಿ ಪ್ರತಿಷ್ಠಾಪನೆ ಮಾಡಲೇಬಾರದು. ನವಗ್ರಹ ಪ್ರತಿಷ್ಠಾಪನೆ ನಿಷೇಧ. ಯಾಕೆಂದ್ರೆ ಅದೆಲ್ಲ ಏನ್ ಹೇಳ್ತಾ ಇದ್ರು ಆ ಕಾಲದಲ್ಲಿ, ಯಾವತ್ತಾದ್ರೂ ಮನುಷ್ಯರಿಗೆ ಮನೆ ದೇವರುಗಳು, ಇಷ್ಟ ದೇವರುಗಳು, ಕುಲದೇವರುಗಳು ಇಲ್ಲದಿದ್ದ ಪಕ್ಷದಲ್ಲಿ ಇವರನ್ನೆಲ್ಲ ವೃಕ್ಷಗಳನ್ನು ಪೂಜೆ ಮಾಡ್ತಾ ಇದ್ರು. ಆ ವೃಕ್ಷಗಳನ್ನ ಪೂಜೆ ಮಾಡ್ತಿದ್ದವರು ಶೂದ್ರಾದಿ ದೇವತೆಗಳು ಅಂತ. ಶನೇಶ್ವರನ ಶೂದ್ರಾದಿಗಳು ಅಂತ ಕರಿತಾ ಇದ್ರು. ಅಂದರೆ ಯಾವತ್ತೂ ಶನಿನ ಭಯದಿಂದ ಕಾಣೋರು, ದೂರ ತಳ್ತಾ ಇರಿದ್ರು, ಯಾವ ಕಾಲಕ್ಕೂ ಪೂಜೆ ಪುನಸ್ಕಾರ ಮಾಡ್ತಾ ಇರಲಿಲ್ಲ. ಶನಿ ವಕ್ರ, ಅದಕ್ಕೋಸ್ಕರ ಅವನ ಕಾಲು ಅಂಗವಿಕಲನಾಗಿರೋದ್ರಿಂದ, ಅವನು ಯಾವತ್ತೂ ಕುರೂಪಿಯಾಗಿರೋದ್ರಿಂದ, ಶನಿ ಹುಟ್ಟಿದಾಗ ಅಕಸ್ಮಾತ್ ಉಚ್ಚ ಸ್ಥಾನದಲ್ಲಿದ್ದರೆ ಅಥವಾ ಜನ್ಮಸ್ಥಾನದಲ್ಲೇ ಇದ್ದರೆ ಅಥವಾ ಲಗ್ನದ ಜೊತೆ ಕೂತಿದ್ದರೆ, ಪೂರ್ವ ಪುಣ್ಯವನ್ನ ಹೊಂದಿಕೊಂಡಿದ್ರೆ, ನವಮ ಸ್ಥಾನದಲ್ಲೇ ಕೂತಿದ್ರೆ ಇವನಿಗೆ ನೋಡ್ಬೋದು ಶನಿ ಹುಟ್ಟಿರೋದು ಗ್ಯಾರಂಟಿನಕ್ಕೆ. ತಲೆ ತುಂಬ ಕೂದಲು ಮಗುಗೆ, ಕಾಲ್ ಬೆರಳುಗಳು ಉದ್ದುದ್ದ, ದೇಹ ಪರಿಪೂರ್ಣವಾಗಿ ಕಪ್ಪಗಿರುತ್ತೆ. ಎಷ್ಟು ಬ್ಲೀಚಿಂಗ್ ಪೌಡರ್ ಹಾಕಿದ್ರೂ ಉಜ್ಜಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಶನೇಶ್ವರನ ಕಾಟವಾಗಿರೋದ್ರಿಂದ ಈ ಶನಿಯಿಂದ ಬಂದಿರತಕ್ಕಂಥ ಬಣ್ಣವನ್ನ ನೀವು ಬಣ್ಣ ಬಣ್ಣ ಅನ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಮಲ್ನಾಡ ಹೆಣ್ಣ ಮೈ ಬಣ್ಣ ನಡು ಚೆನ್ನ ಅಷ್ಟೇ ಹೊರತು ಯಾವ ಕಾಲಕ್ಕೂ ಗುಣ ಇರಲ್ಲ. ಬಣ್ಣ ಕಟ್ಕೊಳ್ಳೋಕೆ ಏನು ಪ್ರಯೋಜನ? ಶನೇಶ್ವರನ ಬಣ್ಣ ಯಾವತ್ತು ರೋಗವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಾಧಾರಣವಾಗಿ ಕಪ್ಪಾಗಿರ್ತಕ್ಕಂಥ ವಿಚಾರ ಕೆಲವರು ಬೆಳ್ಳಗಿರ್ತಾರೆ. ನಾವಗಂತೂ ಪುಣ್ಯ ಮಾಡಿದ್ವಪ್ಪ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಸದ್ಯ ಏನೋ ಗೋಧಿ ಬಣ್ಣದಲ್ಲಿ ಇದೀವಿ. ಆ ರೀತಿ ನಮಗೆ ದೋಷಗಳು ಇಲ್ಲದೆ ಇರದ ಹಾಗೆ ನಾವು ಕಾಪಾಡ್ಕೋಬೇಕೆ ಹೊರತು ನಾವು ಬೆಳ್ಳಗಿರ್ಬೇಕು ಕಪ್ಪಗಿರ್ಬೇಕು ಇದೆಲ್ಲ ಜೀವನ ಅಲ್ಲ. ಕರ್ಮ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕರ್ಮಶೇಷವನ್ನ ಯಾವತ್ತು ಅನುಭವಿಸಬೇಕಾದ್ರೆ ಜಾಸ್ತಿ ಕರ್ಮಗಳನ್ನ ತಗೊಂಡಿದ್ರೆ ಅವನು ಕಪ್ಪಾಗೇ ಇರ್ತಾನೆ. ಜೀವನದಲ್ಲಿ ಅತಿ ಶೀಘ್ರದಲ್ಲಿ ಯಶಸ್ಸು ಕೀರ್ತಿಯ ಹಾದಿಯನ್ನು ಹತ್ತಬೇಕಾದ್ರೆ ಕಪ್ಪಾಗಿರೋನ್ ಕೈಯಲ್ಲೇ ಸಾಧ್ಯ. ಬೆಳ್ಳಗಿರೋನ್ ಕೈಯಲ್ಲಿ ವಿಶೇಷವಾಗಿ ಯಾವತ್ತಾದ್ರೂ ಅದೃಷ್ಟವಿದ್ದರೆ ಸಾಧ್ಯ. ಯಾಕಂದ್ರೆ ಶುಕ್ರನಿಂದನೇ ಆ ಬಿಳುಪು. ಆದರೆ ಶನಿಯಿಂದ ಯಾವತ್ತಿದ್ರೂ ಕಪ್ಪು. ಶುಕ್ರ ಲಕ್ಷ್ಮಿ, ಶನೇಶ್ವರ ಕಪ್ಪಾಗಿರ್ತಕ್ಕಂಥವನು ನೀಲವರ್ಣ, ಕಪ್ಪಾಗಿರ್ತಕ್ಕಂಥ ಮೇಘವರ್ಣ. ಇದಕ್ಕೋಸ್ಕರ ಈ ಮೇಘ ಮತ್ತು ನೀಲವರ್ಣ ಎರಡೂ ಸೇರಿದಾಗ ಶನಿ ಕರ್ಮದೇವತೆ ಅಂತ ಕರಿತೀವಿ. ಇಂತಹ ಒಂದು ಕರ್ಮದೇವತೆ ಆಗಿರತಕ್ಕಂಥವನಿಗೆ ಪ್ರತಿಷ್ಠಾಪನೆ ದೇವಸ್ಥಾನ ಮಾಡಿದ್ರ? ಖಂಡಿತ ಇಡೀ ಭೂಮಂಡಲದಲ್ಲಿ ಯಾರೂ ದೇವಸ್ಥಾನ ಕಟ್ಟಿಲ್ಲ, ಯಾವ ಮಹಾರಾಜರು ಕಟ್ಟಿಲ್ಲ. ಶನಿಗೆ ಸ್ವತಂತ್ರ ದೇವತಾ ಪೂಜಿತ ಅಂತೀವಿ. ಆ ಸ್ವತಂತ್ರ ದೇವತಾ ಪೂಜಿತವಾಗಿರ್ತಕ್ಕಂಥವನಿಗೆ ಒಂದು ನೂತನ ದೇವಾಲಯ ನಿರ್ಮಾಣ ಕಾರ್ಯವನ್ನು ಮಾಡೋ ಸಮಯಕ್ಕೆ ಯಾವ ಕಾಲಕ್ಕೂ ಶ್ರೀರಾಮಚಂದ್ರನ್ ನೋಡ್ತಾ ಇದ್ದ. ಕರ್ಮವನ್ನು ಕಳ್ಕೊಳ್ಳೋಕೆ ಆಗ್ಲಿಲ್ವಲ್ಲ. ಶನೇಶ್ವರನು ಬಹಳ ಭದ್ರವಾಗಿದ್ದಾನೆ. ರಾಮಚಂದ್ರನಿಗೂ ಶನಿಕಾಟ ತಪ್ಪಿಲ್ಲ. ಈ ರೀತಿ ಶನಿಕಾಟ ತಪ್ಪದೇ ಇದ್ದಾಗ, ಅವನಿಗೆ ಹೀಗೆ ಕಾಡಲ್ಲಿ ಅಲಿತಾ ಇದ್ದಾಗ ಅವನಿಗೆ ಸಿಕ್ದವನು ಯಾರು? ಸಾಕ್ಷಾತ್ ಪರಮೇಶ್ವರನ ಅಂಶದಲ್ಲಿರ್ತಕ್ಕಂಥ ಆ ರಾಮ ಅಂತ ಹೇಳ್ತಾ ಇದ್ದ ಆಂಜನೇಯ. ಇಂಥ ಒಂದು ಆಂಜನೇಯ ಸ್ವರೂಪದಲ್ಲಿರ್ತಕ್ಕಂಥವನೇ ರುದ್ರನಾಗಿ ಸಿಕ್ಕಿದ ಮೇಲೆ ಇವನು ಶನಿಕಾಟ ದೂರವಾಯಿತು. ಆಗ ಸುಗ್ರೀವನಿಗೆ ಕರ್ಕೊಂಡು ಹೋಗಿ ಅವನ ಪರಿಚಯ ಮಾಡಿಕೊಟ್ಟು, ವಿಶೇಷವಾಗಿ ಆ ಸುಗ್ರೀವನಿಗೆ ಬೇಕಾಗಿರೋ ಶತ್ರುಗಳನ್ನ ಸಂಹಾರ ಮಾಡಿರ್ತಕ್ಕಂಥ ವಾಲಿಗೆ ನಿಗ್ರಹಣ ಅಂತ ಹೇಳಿ ಅವನ್ನ ಕಳಿಸಿದ ಮೇಲೆ ಸುಗ್ರೀವನ್ ಜೊತೆಗೆ ಇವರೆಲ್ಲ ಸೇರ್ಕೊಂಡು ಕಪಿಶ್ರೇಷ್ಠ ಆಗಿರ್ತಕ್ಕಂಥವರೆಲ್ಲ ರಾಮನಿಗೆ ಹತ್ರ ಆದರು. ಇವರೆಲ್ಲ ರಾಮ ಅಂತ ಇದ್ರು, ಅವನು ಪರಿಪೂರ್ಣವಾಗಿ ಆಂಜನೇಯ ಅಂತ ಇದ್ದ. ಯಾಕೆಂದ್ರೆ ಆಂಜನೇಯನಿಂದ ಎಷ್ಟು ಸಹಾಯ ಆಯಿತು ಅಂದ್ರೆ ರಾಮನಿಗೆ ಅಷ್ಟು ವಿಶೇಷ. ಅದಕ್ಕೋಸ್ಕರ ಶನೀಶ್ವರನು ದೂರವಾಗಿದ್ದ ಯಾವಾಗ ಆಂಜನೇಯನ ಸಿಕ್ಕಿದ ಮೇಲೆ ರಾಮನಿಗೆ ದೂರ ಆದ. ಕೃಷ್ಣ ಪರಮಾತ್ಮನಿಗೆ ಶನಿಕಾಟ ಬಂತು. ಯಾವಾಗ ಬಂತು? ಅವನಿಗೆ ವಿಶೇಷವಾಗಿರ್ತಕ್ಕಂಥ ಶಮಂತಕಮಣಿ ಕಳೆದು ಹೋದಾಗ. ಶಮಂತಕಮಣಿ ಸೂರ್ಯನಿಂದ ಬಂದಿರತಕ್ಕಂಥದ್ದು. ಸೂರ್ಯನ ಪರಿಪೂರ್ಣವಾಗಿ ಪರೀಕ್ಷಿತ್ ಮಹಾರಾಜನಿಗೆ ಕೊಟ್ಟಿದಾಗ, ಪರೀಕ್ಷಿತ್ ಮಹಾರಾಜನ ಮುಖಾಂತರವಾಗಿ ಬಂದಿರತಕ್ಕಂಥದ್ದು ಕಾಡಲ್ಲಿ ಕದ್ಕೊಂಡು ಹೋದಾಗ. ಹೇಗೆ ಕದ್ಕೊಂಡು ಹೋಗಿದ್ದು? ಅವನು ಹೋಗಿ ಕಾಡಲ್ಲಿ ಹುಡುಕ್ತಾ ಹೋದಾಗ ಜಾಂಬುವಂತ ಜಗಳ ಮಾಡ್ಕೊಂಡಾಗ, ಜಾಂಬುವಂತ ಜಗಳ ಮಾಡ್ಕೊಳಕ್ ಮೊದಲು ಅಲ್ಲಿರ್ತಕ್ಕಂಥ ಸಿಂಹದ ಜೊತೆ ಜಗಳ ಮಾಡಿದಾಗ, ಸಿಂಹನ ಜಾಂಬುವಂತ ಸಾಯಿಸಿದ ಮೇಲೆ ಆ ಶಮಂತಕಮಣಿ ಜಾಂಬುವಂತನ ಸೇರ್ತು. ಹೀಗೆ ಹೋದಾಗ ಕೃಷ್ಣ ಪರಮಾತ್ಮನಿಗೆ ಅಪವಾದ, ಅಪಕೀರ್ತಿ ಯಾವಾಗ ಬಂತೋ? ಗಣೇಶ ಅನ್ನೋ ಬಿಟ್ಲು ಇವನು ಪೂರ್ತಿಯಾಗಿ ಕೂತ್ಕೊಂಡು ಹಾಲ್ ನೋಡ್ತಾನೆ ಚಂದ್ರನ್ನ. ಅಪವಾದ ಅಪಕೀರ್ತಿಗಳು ಆ ಚಂದ್ರನ್ನ ಗಣಪತಿ ಹಬ್ಬದ ದಿವಸ ನೋಡಿದ್ದಕ್ಕೆ ಏನಾಯ್ತು? ಅವಮಾನ, ಅವಮರ್ಯಾದೆ ಇತ್ಯಾದಿಗಳೆಲ್ಲ ಶನಿಕಾಟದಿಂದನೇ ಬರ್ತಕ್ಕಂಥದ್ದು. ಆಗ ಅವನಿಗೆ ಕಾಡಿನ ವಾಸ ತಪ್ಪಿಲ್ಲ. ಕೃಷ್ಣ ಪರಮಾತ್ಮನಿಗೆ ಚಂದ್ರನ ಜೊತೆ ರಾಹು. ಅದಕ್ಕೋಸ್ಕರ ಕಾಡಿನಲ್ಲಿ ಚಂದ್ರ ವಂಶನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಕಾಡಿಗೆ ಹೋಗೋದ. ಆದ್ರಿಂದ ಶನಿಕಾಟ ತಪ್ಪಿದ್ಯಾವಾಗ ಅಂದ್ರೆ ಜನ್ಮ ಶನಿಯನ್ನ ದೂರ ಮಾಡಿಕೊಂಡಾಗ ಅಂತ. ಮಧ್ಯದಲ್ಲಿ ಅವನು ಅದೇ ಜಾಂಬು ಅಂತ ಅಂದ್ರೆ ವರಹ, ಅದಕ್ಕೋಸ್ಕರ ರಾಹು. ಚಂದ್ರ ಅಂದ್ರೆ ಚಂದ್ರವಂಶನಾಗಿರ್ತಕ್ಕಂಥ ಕೃಷ್ಣ. ಇವರಿಬ್ಬರು ಸೇರಿದಾಗ ಚಂದ್ರ ರಾಹು ಸಂಧಿ.
ಅದಕ್ಕೋಸ್ಕರ ಆ ಸಮಯದಲ್ಲಿ ಶಮಂತಕಮಣಿ ಶನೇಶ್ಚರನೇ ಕರ್ಮವನ್ನ ಕಳೆದ. ಅವರಿಬ್ಬರು ಒಂದಕ್ಕೊಬ್ಬರಿಗೆ ಸೇರ್ಸಕ್ಕೆ, ಅಂದ್ರೆ ಒಂದು ಯುಗದಿಂದ ಇನ್ನೊಂದು ಯುಗ. ರಾಮನ ಅವತಾರದಲ್ಲಿ ಜಾಂಬುವಂತ ರಾಮನ ಪೂಜೆ ಮಾಡಿದ್ದಾಗ, ಕೃಷ್ಣಾವತಾರ ಬಂದ ಮೇಲೆ ಜಾಂಬುವಂತ ಅಲ್ಲೇ ಕಾಯ್ಕೊಂಡು ಕೂತಿದ್ದಾಗ ಅವನಿಗೆ ಶನಿಕಾಟ ಇತ್ತು. ರಾಮಚಂದ್ರನ್ನ ಕೃಷ್ಣಾವತಾರದಲ್ಲಿ ಬಂದು ಕೃಷ್ಣ ಅಂತ ನೋಡಿ ರಾಮ ನೀನೇನಾ ಅಂತ ಹೇಳೋವರೆಗೂ ಅಲ್ಲಿವರೆಗೂ ಶನಿಕಾಟ ತಪ್ಪಿದ್ದಲ್ಲ. ಆಗ ವಿವಾಹವಾಯಿತು ಶುಕ್ರನ್ನ ಕೊಟ್ಟು. ಅದಕ್ಕೆ ಶುಕ್ರ ಧನ ಪ್ರಾಪ್ತಿ ನೋಡಿ. ಶನಿ ದಶೆ ಬರಬೇಕಾದ್ರೆ, ಶನಿ ಕಾಟ ಬರಬೇಕಾದ್ರೆ ಕೃಷ್ಣನ್ ಕಷ್ಟ, ಹೋಗ್ಬೇಕಾದ್ರೆ ಲಕ್ಷ್ಮಿ ಜೊತೆಗೆ. ಅಂದರೆ ವರಹಾಸ್ವಾಮಿ ಇರ್ತಕ್ಕಂಥ ಆ ಒಂದು ಜಾಂಬುವಂತ ಕೃಪಾ ಕಟಾಕ್ಷ ಅಲ್ಲಿಂದನೇ ಕೊಟ್ಟು ಕಳಿಸ್ದ. ಏನಂದು ಕೊಟ್ಟು ಕಳಿಸ್ದ? ನನ್ನ ಮಗಳನ್ನ ನಿನಗೆ, ಅಂದ್ರೆ ಸೌಭಾಗ್ಯ ಲಕ್ಷ್ಮಿ ಆಗಿರ್ತಕ್ಕಂಥ ಲಕ್ಷ್ಮೀ ಸ್ವರೂಪದಲ್ಲಿ ಅವನ ಮನೆಗೆ ಕೊಟ್ಟು ಕಳಿಸ್ದ. ಎಷ್ಟು ವಿಶೇಷ! ಇಂಥ ಒಂದು ವೈಶಿಷ್ಟ್ಯತೆ ಕೃಷ್ಣನಿಗೂ ರಾಮನಿಗೂ ತಪ್ಪಿಲ್ಲ. ಭೂಮಿಯಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಸಾಯಲೇಬೇಕು. ಅವನು ದೇವರಾಗಿದ್ರೂ ಸಹ ಸಾಯಲೇಬೇಕು. ಇದಕ್ಕೆ ನಾವು ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯನು ನೆನೆಸ್ಕೋಬೇಕಾದ್ದೇನು ಅಂದ್ರೆ, ಕೃಷ್ಣ ಪರಮಾತ್ಮನು ಸತ್ತಿದ್ದಾನೆ. ವಾಲಿ ಪುನರಾವತಾರದಲ್ಲಿ ಅವನು ಬೇಡರಾಗಿರ್ತಕ್ಕಂಥವನು, ಮತ್ಸ್ಯದ ಬೇಡರಾಗಿರ್ತಕ್ಕಂಥವನು, ಅವನು ಸಾಯಿಸಿದ ಮೇಲೇ ಕೃಷ್ಣ ಪರಮಾತ್ಮನಿಗೆ ಪ್ರಾಣ ಹೋಯಿತು, ರಾಮಚಂದ್ರನಿಗೆ ಪ್ರಾಣ ಹೋಯಿತು. ಹೇಗೆ ಜೀವ ತ್ಯಾಗ ಮಾಡಿದ ಮೇಲೆ ಇಡೀ ಸಂಸಾರವನ್ನು ತ್ಯಾಗ ಮಾಡಿ ಲವ ಕುಶರಿಗೆ ಪಟ್ಟಾಭಿಷೇಕ ಮಾಡಿ ಸಂಸಾರದ ಸಮೇತವಾಗಿ ಲಕ್ಷ್ಮಣ ಭರತ ಶತ್ರುಘ್ನ ಅವರ ಹೆಂಡತಿಯರ ಸಮೇತವಾಗಿ ಅವನು ಚಿರಂಜೀವಿ ಅಂತ ಆಂಜನೇಯನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟುಬಿಟ್ಟ. ಅವನು ಜೀವನ ತ್ಯಾಗವಾಯಿತು. ತದನಂತರ ಉಳಿದಿರತಕ್ಕಂಥ ಎಲ್ಲಾ ದೇವತೆಗಳು ಸಮಾಧಿಯನ್ನು ಹೊತ್ಕೊಂಡ್ರು. ಕೆಲವರೆಲ್ಲ ಜೀವಂತ ಸಮಾಧಿ, ಕೆಲವರೆಲ್ಲ ಆಜೀವ ಸಮಾಧಿ. ಅದಕ್ಕೋಸ್ಕರ ಇಂಥ ಒಂದು ಸತ್ಕಾರ್ಯ ಲೋಕ ಕಾರ್ಯ ಕೆಲವರಿಗೆ ಮಾತ್ರ ಮೋಕ್ಷ ಲಭ್ಯ. ಭಗವಂತ ಕೂಡ ಭೂಮಿಯಲ್ಲಿ ಹೋಗಬೇಕಾಯಿತು ಅಂತದ್ದು ಸತ್ಯರೂಪ. ನೋಡಿ, ಪ್ರಹ್ಲಾದನ ಸ್ವರೂಪದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿ ತಗೊಂಡು ಬೃಂದಾವನದಲ್ಲಿ ಹೋದರು. ಕರ್ಮ ತಪ್ಪಿತ್ತೆ. ಯಾರಿಗೂ ಭೂಮಿ ಮೇಲೆ ಹುಟ್ಟಿದವನು ದೇವರಾದರೂ ಸಹ ಹೋಗಲೇಬೇಕು. ಆದರೆ ಈ ದೇಹ ನಶ್ವರ, ಆತ್ಮ ಸರ್ವದಾ ನಿತ್ಯ ಕಲ್ಯಾಣ. ಅದಕ್ಕೋಸ್ಕರ ಇಂಥ ಒಂದು ಆತ್ಮ ಪರಮಾತ್ಮನ ಪಾದ ಸೇರೋದ್ರಿಂದ ನಾವುಗಳು ಮೋಕ್ಷವನ್ನು ಲಭಿಸ್ಕೊಳ್ಳಕ್ಕೆ, ಶನೇಶ್ವರನ ಕಾಟ ತಪ್ಪಿಸ್ಕೊಳ್ಳಕ್ಕೆ ಶನಿನ ಸಂತೃಪ್ತಿ ಪಡಿಸ್ಬೇಕು. ಹೇಗೆ ಪಡಿಸ್ಬೇಕು? ಕರ್ಮಗಳನ್ನು ಕಳ್ಕೊಳ್ಳಕ್ಕೆ ಏನೇನು ಮಾಡಬೇಕು ನೀವು ಕಾಯ್ತಾ ಇರಬೇಕು, ನಾನು ಹೇಳ್ತಾ ಇರಬೇಕು.